ರೈತ ನಾಯಕ ವಿಜಯೇಂದ್ರ ಯಡಿಯೂರಪ್ಪನವರಿಗೆ, ಬಡವರ ಬಂಧು ವಿಜಯೇಂದ್ರ ಯಡಿಯೂರಪ್ಪನವರಿಗೆ, ಬಡವರ ಬಂಧು ವಿಜಯೇಂದ್ರ ಯಡಿಯೂರಪ್ಪರ ಶಕ್ತಿ ವಿಜಯೇಂದ್ರ ಯಡಿಯೂರಪ್ಪನವರಿಗೆ. बोलो भारत माता की जय, बोलो भारत माता की जय, बोलो भारत माता की जय. ಹುಡುಕಕ್ಕಾಗಲ್ಲ ಅಂತ ಲಾಸ್ಟಾಗಿ ಹೋಗೋಣ. ವಿಜೇಂದ್ರಣ್ಣ ವೃದ್ಧಪ್ಪ ಯಡಿಯೂರಪ್ಪ ಇಲ್ಲಾರಲ್ಲ ಅವ್ರು ಯಡಿಯೂರಪ್ಪ ಮಗ ವಿಜೇಂದ್ರಣ್ಣ ವೃದ್ಧಪ್ಪ. ವಿಜೇಂದ್ರ ಯಡಿಯೂರಪ್ಪನ ಅಣ್ಣ ಮುಂದೆ ಹೋಗಿ ಆ ಕಡೆಯಿಂದ ಕೊಡೋಣ.
ಅಣ್ಣ, ಇವತ್ತಿನ ವಿಶೇಷ ಭಾರತೀಯ ಜನತಾ ಪಾರ್ಟಿ ಬಲಿಷ್ಠ ನಾಯಕ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಅಣ್ಣನವರ ಹುಟ್ಟುಹಬ್ಬ. ಈ ಒಂದು 50ನೇ ವರ್ಷದ ಹುಟ್ಟುಹಬ್ಬವನ್ನು ವಿಜಯೇಂದ್ರ ಯಡಿಯೂರಪ್ಪ ಅಣ್ಣನವರು ರೈತರಿಗಾಗಿ ಮೀಸಲಿಟ್ಟಿದ್ದಾರೆ. ನನಗೆ ಹುಟ್ಟುಹಬ್ಬ ಮುಖ್ಯ ಅಲ್ಲ, ನನಗೆ ನನ್ನ ಅನ್ನ ಕೊಡುವ ರೈತರು ಮುಖ್ಯ. ನಾನು ರೈತರ ಜೊತೆಗೆ ಅವ್ರು ಮಾಡ್ತಿರ್ತಕ್ಕಂಥ ಹೋರಾಟಕ್ಕೆ ಬೆಂಬಲವಾಗಿ ನಾನು ನಿಂತ್ಕೊಂತೀನಿ, ಅಲ್ಲೇ ನಾನು ಹಬ್ಬನ ಆಚರಣೆ ಮಾಡ್ತೀನಿ. ನನಗೆ ಅವ್ರ ಜೊತೆ ಹೋರಾಟ ಮಾಡೋದೇ ನನಗೆ ಹಬ್ಬ ಅಂತ ಹೇಳಿ ಇವತ್ತು ರೈತರ ಜೊತೆನೇ ಮಲಗಿ, ರೈತರ ಜೊತೆನೇ ಹೋರಾಟದಲ್ಲಿ ಭಾಗಿಯಾಗಿ ಅವರು ಇವತ್ತು ಬೆಳಗಾಂ ಜಿಲ್ಲೆನಲ್ಲಿ ಇದ್ದಾರೆ. ಇವತ್ತು ಅವ್ರ ಹುಟ್ಟುಹಬ್ಬವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ತುಮಕೂರು ಜಿಲ್ಲೆಯಿಂದ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ತುಮಕೂರು ನಗರದ ಜನಪ್ರಿಯ ಶಾಸಕರಾದ ಜ್ಯೋತಿ ಗಣೇಶಣ್ಣನವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಹಲವಾರು ಸೇವಾ ಕಾರ್ಯಕ್ರಮಗಳು ಬೆಳಗ್ಗೆಯಿಂದನೂ ಮಾಡ್ಕೊಂಬರ್ತಾಯಿದ್ದೀವಿ. ಬೆಳಗ್ಗೆ ಸಿದ್ಧಗಂಗಾ ಮಠದಲ್ಲಿ ಪೂಜಾ ಕಾರ್ಯಕ್ರಮದಿಂದ ಹಿಡಿದು ಒಂದು ನಮ್ಮ ದಾರಿದೀಪ ಚಾರಿಟಬಲ್ ಟ್ರಸ್ಟ್ ಅಂಧ ಮಕ್ಕಳ ಇದರಲ್ಲಿ ಅನ್ನದಾನ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು, ಬ್ರೈಲ್ ಕಿಟ್ಟು, ನೋಟ್ ಪುಸ್ತಕ, ಆಮೇಲೆ ಸರ್ಕಾರಿ ಶಾಲೆಯಲ್ಲಿ ಒಂದು ಮಕ್ಕಳಿಗೆ ಬ್ಯಾಗು, ಪೆನ್ನು, ಬುಕ್ಕು, ಈ ಥರ ಏನು ಈಗ ಒಂದು ಗಿಡಾಕ ಕಾರ್ಯಕ್ರಮ ಆಗಿರ್ಬೋದು. ಇವತ್ತು ಸರ್ಕಾರಿ ಜಿಲ್ಲಾಸ್ಪತ್ರೆಯಲ್ಲಿ ಒಂದು 300 ಕಿಟ್ಟು ಹಣ್ಣು ರೋಗಿಗಳಿಗೆ. ಹೀಗೆ ಇದೇ ಥರ ಇನ್ನೂ ಹಲವಾರು ಸೇವಾ ಕಾರ್ಯಕ್ರಮಗಳನ್ನ ಇನ್ನೂ ರಾತ್ರಿವರೆಗೂ ಇಟ್ಕೊಂಡಿದ್ದೀವಿ. ಇವತ್ತು ಬೆಳಗ್ಗೆಯಿಂದನೂ ವಿಜಯೇಂದ್ರಣ್ಣ ಅಂದರೆ ಸೇವೆ ಅಂದರೆ ವಿಜಯೇಂದ್ರಣ್ಣ. ಜನರೊಂದಿಗೆ ಯಾವಾಗಲೂ ಜನಾನುರಾಗಿಯಾಗಿ ಇರ್ತಕ್ಕಂಥ ವಿಜಯೇಂದ್ರಣ್ಣನ ಹುಟ್ಟುಹಬ್ಬವನ್ನು ಸರಳವಾಗಿ ಸೇವಾ ಮುಖಾಂತರ ನಾವೆಲ್ಲರೂ ಸೇರಿ ಎಲ್ಲ ನಮ್ಮ ಯುವ ಮಿತ್ರರು, ನಮ್ಮ ಯುವ ಮೋರ್ಚಾದಿಂದ ಆಚರಣೆ ಮಾಡ್ತಾಯಿದ್ದೀವಿ. ಅವರು ಹಿಂಗೆ ಜನಗಳ ಜೊತೆ ಇದ್ದು ಜನಗಳಿಗೆ ಶಕ್ತಿಯಾಗಿ, ರೈತರಿಗೆ ಶಕ್ತಿಯಾಗಿ, ಅಶಕ್ತರಿಗೆ ಶಕ್ತಿಯಾಗಿ, ಬಡವರಿಗೆ ಬಂಧುವಾಗಿ, ದೀನದಲಿತರಿಗೂ ಬಂಧುವಾಗಿ ಈ ರಾಜ್ಯದ ಚುಕ್ಕಾಣಿ ಹಿಡಿದು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವು ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಣ್ಣ. ಈ 2028ಕ್ಕೆ ನಮ್ಮ BJP ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಯಡಿಯೂರಪ್ಪ ಅಣ್ಣನವರು ಸರ್ಕಾರವನ್ನು ತಂದು ಹೋರಾಟ ಮಾಡಿ, ಈಗಿರ್ತಕ್ಕಂಥ ದುಷ್ಟ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಸರ್ಕಾರವನ್ನು ತಂದು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ನಾವೆಲ್ಲ ಯುವ ಮಿತ್ರರು ಬೇಡ್ಕೊಂಡು ಪ್ರಾರ್ಥನೆ ಮಾಡ್ತೀವಣ್ಣ.